ಹಾಯ್, ಇದು ಬಸವ ಜಯಂತಿ ದಿನದ ಲಾಗ. ಮುಂಜಾನೆ ಎದ್ಗುಳೆ ಇವರೆಲ್ಲರೂ ಕ್ಲೀನ್ ಮಾಡಕತ್ತಿದ್ರು. ನೀರಿದ್ರೆ ಸಾಕು, ನಮ್ಮ ಮನೆ ಮೇಡಮ್ ಆಡೋಕ್ಕೆ ಚಾಲು ಮಾಡ್ತಾಳೆ. ಆಕೆ ಆಡಕತ್ತಿದ್ಲು. ನಮ್ಮ ಕೃಪಾಲಿ ಇಲ್ಲಿ ಒಂದು ಸ್ವಲ್ಪ ರಂಗೋಲಿ ಹಾಕಿದ್ಲು. ಅದಾದಮೇಲೆ ನಾನೊಂದು ಸ್ವಲ್ಪ ಫ್ರೆಶನ್ ಅಪ್ ಆಗಿ ಬಂದು ಹೆಸರು ಬ್ಯಾಳಿ ಕೋಸಂಬರಿ ಅಂತ ಹೇಳಿ ನೆನೆ ಇಟ್ಟೆ. ಅದಾದಮೇಲೆ ನಮ್ಮ ಮಮ್ಮಿ ಒಂದು ಸ್ವಲ್ಪ ಬ್ಯಾಳಿಗೆ ಇಟ್ಟಿದ್ರು, ಚೆಕ್ ಮಾಡಿದೆ. ಆಮೇಲೆ ನಮ್ಮ ಮನ್ಯಾಗ ಬಸವಣ್ಣಂದು ಮತ್ತು ಹೇಮರೆಡ್ಡಿ ಮಲ್ಲಮ್ಮಂದು ಇಬ್ಬರದು ಫೋಟೋ ಐತೆ. ಅದಕ್ಕೆ ನಾವು ಸ್ವಚ್ಛ ಕ್ಲೀನ್ ಮಾಡಿ ಫಸ್ಟ್, ಆಮೇಲೆ ಪೂಜೆ ಮಾಡಿದ್ವಿ. ಕಾಯಿ ಎಲ್ಲ ಹೊಡೆದ್ವಿ, ಆಮೇಲೆ ಆರತಿ ಬೆಳಗಿ ನಾವು ಒಳಗೆ ಬಂದು ನೋಡಿದ್ರಾಗ ನಮ್ಮ ಮಮ್ಮಿ ಬ್ಯಾಳಿ ಎಲ್ಲ ಕುದಿಸಿ ಅದಕ್ಕೆ ಹೂರ್ಣ ಮಾಡ್ಕೊಂಡ್ರು. ನಮ್ಮ ಅಕ್ಕಗೆ ಇವತ್ತು ಕರ್ದ ಬದ್ನಿಕಾಯಿ ಮಾಡಂದಿದ್ಲ, ಭಾಳ ಚಲೋ ಮಾಡಿದ್ಲ. ಅದಾದಮೇಲೆ ಸಾರು ಮಾಡಿದ್ಲು, ಹೋಳ್ಗೆ ಸಾರು. ಆಮೇಲೆ ಮಮ್ಮಿ ನಮಗೆ ಹೋಳ್ಗೆ ಮಾಡಿಕೊಟ್ರ. ನಾವು ಇವತ್ತು ನಾನಂತೂ ಇವತ್ತು ಅಡುಗೆ ಏನೂ ಮಾಡಿಲ್ಲ, ಯಾಕಂದ್ರೆ ನನಗೆ ಇವೇನು ಮಾಡೋಕ್ಕೆ ಬರಲ್ಲ ಅಂತೇಳಿ. ಹಂಗಾಗಿ ಬರೀ ಹೆಲ್ಪ್ ಮಾಡೀನಿ ಅವ್ರಿಗೆ ಅಷ್ಟೇ. ಅದಾದಮೇಲೆ ನಾನು, ಕೃಪಾಲಿ ಮತ್ತು ಶೋನು ಮೂವರು ಗುಡಿಗೆ ಹೋಗಮಂತ ರೆಡಿ ಆದ್ವಿ. ನಾವು ಊರಿಗೆ ಬಂದು ಭಾಳ ದಿನನೇ ಆಯಿತು. ಒಟ್ಟು ದೇವ್ರ ಗುಡಿಗೆ ಹೋಗೋದೇ ಆಗಿರಲಿಲ್ಲ ನನಗೆ. ಬಿಸಿಲು ಇರೋ ಸಲಿಂದ ಹೊರಗೆ ಎಲ್ಲಿ ಹೋಗೋಕ್ಕೆ ಆಗಲ್ಲ. ಇವತ್ತು ಬಸ್ ಜಯಂತಿ ಐತಿ, ಹಬ್ಬನೂ ಐತಲ್ಲ ಅಂಥೇಳಿ ನಾನೇ ಗುಡಿಗೆ ಹೋಗಿ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಇದು ನಮ್ಮ ನಮ್ಮ ಹಳೆ ಮನೆ. ಇದು ಇಲ್ಲಿ ನಮ್ಮ ಮನೆ ದೇವರು ಹೊಸಪೇಟೆ ಹುಲಿಗೆಮ್ಮ, ಇಲ್ಲಿ ಹುಲಿಗೆಮ್ಮ ಇರ್ತಾಳೆ. ಹಂಗಾಗಿ ನಾವು ಇಲ್ಲೇ ಬಂದು ಅಮಾಸಿ ಹುಣ್ಣಿಮೆ ಟೈಮಿಗೆ ಈ ದೇವ್ರಿಗೆ ದೀಪ ಹಚ್ಚಿ ನೆವದೆಲ್ಲ ಹಿಡಿದು ಪೂಜೆ ಮಾಡಿ ಹೋಗ್ತೀವಿ. ಅಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ನೆಕ್ಸ್ಟ್ ನಾವಿಲ್ಲಿ ನಮ್ಮ ಊರಿನ ಗ್ರಾಮ ದೇವತೆ ಅಂದರೆ ದ್ಯಾಮವ್ವನ ಗುಡಿಗೆ ಬಂದೀವಿ. ಅಲ್ಲಿಗೆ ಬಂದು ದೀಪ ಎಲ್ಲ ಹಚ್ಚಿ ನೆವದೆ ಕೊಟ್ವಿ. ವಾಪಸ್ಸು ಮನೆಗೆ ಬರೋದ್ರಾಗ ಭಾಳ ಸುಸ್ತಾಗಿತ್ತಪ್ಪ, ಸಿಕ್ಕಂಗೆ ಬಿಸಿಲು ಅದು ಇಲ್ಲರ. ಬರೋದ್ರಾಗ ಊಟ ರೆಡಿ ಇತ್ತು, ಊಟ ಮಾಡಿದ್ವಿ.